ಯುದ್ಧ ಕರ್ನಾಟಕಕ್ಕೆ ದೊಡ್ಡ ಹೊಡೆತವನ್ನೇ ಕೊಡ್ತಾ ಇದೆ. ಸಿಲಿಂಡರ್ಗಾಗಿ ಹಾಹಾಕಾರ ಮುಂದುವರೆದಿದೆ. ಪೆಟ್ರೋಲ್, ಡೀಸೆಲ್ ಸಿಗ್ತಿಲ್ಲ ಎನ್ನುವ ಸುಳ್ಳು ಸುದ್ದಿ ಜನರನ್ನ ಆತಂಕಕ್ಕೆ ದೂಡಿದೆ. ಬಂಕ್ಗಳಲ್ಲಿ ಹೊಸ ನಿಯಮಗಳನ್ನು ಜಾರಿ ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಇಲ್ಲಿ ಸಮಸ್ಯೆಗಳ ಆಗರ. ಪೆಟ್ರೋಲ್, ಡೀಸೆಲ್ ಸಿಲಿಂಡರ್ಗೆ ಹಾಹಾಕಾರ. ರಣರಂಗದಲ್ಲಿ ಇರಾನ್ ಶರಣಾಗ್ತಿಲ್ಲ. ಅಮೆರಿಕ ಇಸ್ರೇಲ್ ಸಮರದಿಂದ ಹಿಂದೆ ಸರಿತಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಘನಘೋರ ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣುತ್ತಿಲ್ಲ. ಕೊಲ್ಲಿ ಕದನದಿಂದ ಕರುನಾಡಲ್ಲಿ ಸಿಲಿಂಡರ್ ಸಂಕಷ್ಟ ತಪ್ಪುತ್ತಿಲ್ಲ. ಗದಗದಲ್ಲಿ ಮುಂದುವರೆದ ಸಿಲಿಂಡರ್ ಹಾಹಾಕಾರ. ಹಗಲು ರಾತ್ರಿ ಲೆಕ್ಕಿಸದೆ ಸಾಲುಗಟ್ಟಿ ನಿಂತ ಜನ. ಗದಗ ಜಿಲ್ಲೆಯ ನರಗುಂದದಲ್ಲಿ ಸಿಲಿಂಡರ್ಗಾಗಿ ಜನ ಪರದಾಡುತ್ತಿದ್ದಾರೆ. ಸುಡು ಬಿಸಿಲಲ್ಲಿ ಮಹಿಳೆಯರು, ಮಕ್ಕಳು ಕ್ಯೂ ನಿಂತಿದ್ದಾರೆ. 3 ತಿಂಗಳ ಹಿಂದೆ ಬುಕ್ ಮಾಡಿದ್ರು ಸಿಲಿಂಡರ್ ಸಿಕ್ಕಿಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಜನರು ಸಿಗ್ತೈತಿ ಇಲ್ಲ ಅಂತ ಹೇಳಿ ಮುಂಜಾನೆ ತೊಗೊಂಬಂದು ಪಳಾಚಾರ. ನಮ್ದು ಎಷ್ಟು ದಿವಸ ಮನೆಗೆ ಹೋಗ್ತೈತಿ, ಹಳ್ಳಿಗೆ ಹೋಗ್ತೈತಿ. ಅಲ್ಲಿ ಇಲ್ಲಿ ಹೆಂಗ್ ಕೊಡ್ಬೇಕು ಹೇಳ್ರಿ? ಇದನ್ನ ಬಿಟ್ಟು ಹೆಂಗ್ ಹೋಗ್ಬೇಕು ಹೇಳ್ರಿ? ಮುಂದೆ ಬಿಡ್ವಲ್ರಿ. ನಾನು ಮುಂದೆ ಬಿಟ್ಟು ಹೋಗ್ತೇನ್ರಿ. ಅವ್ರ ಹಳ್ಳಿಯವರು ಮತ್ತು ಲೋಕಲ್ದವ್ರು ಇಲ್ಲಿ ತೊಗೊಂಬಂದ್ರೆ ನಾ ಹೆಂಗ್ ಕೊಡ್ಲಿ? ಕಲಬುರಗಿಯಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನಭೋಜನ. ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಬಡಾವಣೆಯಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿ ಏನಿದೆ, ಈ ಒಂದು ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಜನರು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಏನು ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ಕ್ಯೂ ಅಲ್ಲಿ ನಿಂತಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ಸಾಕಷ್ಟು ಜನ ಮಹಿಳೆಯರು, ಪುರುಷರು ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ತೆಗೆದುಕೊಂಡು ಬಂದು ಈ ರೀತಿಯಾಗಿ ಸರತಿ ಸಾಲಿನಲ್ಲಿ ಕ್ಯೂ ಅಲ್ಲಿ ನಿಂತಿರುವಂತದ್ದು. ಆದ್ರೂ ಕೂಡ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನುವಂತ ನಂಬಿಕೆ ಜನರಿಗೆ ಇಲ್ಲದಂತಾಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಏನು ಕಳೆದ 4-5 ದಿನಗಳಿಂದಲೂ ಕೂಡ ಒಂದೇ ಒಂದು ಸಿಲಿಂಡರ್ ಪೂರೈಕೆ ಮಾಡಿಲ್ಲ ಗ್ಯಾಸ್ ಏಜೆನ್ಸಿ ಕಡೆಯಿಂದ ಅನ್ನುವಂತ ವಿಚಾರ ಕೂಡ ಇಲ್ಲಿರುವಂತಹ ಜನರು ಹೇಳ್ತಾ ಇರುವಂತದ್ದು. ಡೀಸೆಲ್ಗಾಗಿ ಎತ್ತಿನ ಗಾಡಿಯಲ್ಲಿ ಬಂದ ಜನ. ಕಲಬುರಗಿಯಲ್ಲಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿದೆ ಅಂದ್ರೆ ಡೀಸೆಲ್ಗಾಗಿ ಜನರು ಎತ್ತಿನ ಗಾಡಿಯಲ್ಲಿ ಬಂದಿದ್ದಾರೆ. ಆಳಂದ ತಾಲೂಕಿನ ತಡಕಲ್ ಗ್ರಾಮದಲ್ಲಿ ಡ್ರಮ್ಗಳಲ್ಲಿ ಡೀಸೆಲ್ ತುಂಬಿಸಿಕೊಳ್ತಿದ್ದಾರೆ. ಬೆಳಗಾವಿಯಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನಜಾತ್ರೆ. ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿರುವಂತದ್ದು. ಹಾಗಾಗಿ ಸಾಕಷ್ಟು ಜನ ಸರ್ತಿ ಸಾಲಿಗೆ ಇಡೀ ದಿನ ಕೂಡ ಸರ್ತಿ ಸಾಲಿನಲ್ಲಿತ್ತು ಇಲ್ಲಿ ಗ್ಯಾಸ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಈಗಾಗಲೇ ಇಂಡಿಯನ್ ಗ್ಯಾಸ್ ಮುಂಭಾಗದಲ್ಲಿ ಸಾಕಷ್ಟು ಜನ ಕೂಡ ಕ್ಯೂ ನಲ್ಲಿ ನಿಂತಿದ್ದಾರೆ. ಇಡೀ ದಿನ ಕೂಡ ಇದೇ ರೀತಿಯಾದ ಸಮಸ್ಯೆ ಆಗ್ತದೆ. ಕಳೆದ 1 ವಾರಗಳಿಂದ ಕೂಡ ಇಂಥದೇ ಸಮಸ್ಯೆ ಆಗ್ತಿರುವಂತದ್ದು. ಹಾಗಾಗಿ ಆದಷ್ಟು ಬೇಗ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂತಹ ಜನ ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಬೀದರ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ನಾವು ಬೀದರ್ ನಗರದ ಬಸವೇಶ್ವರ ವೃತ್ತದ ಹೃದಯ ಭಾಗದಲ್ಲಿದ್ದಂತ ಆ ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ನೋಡಬಹುದು ನೀವು, ಪೆಟ್ರೋಲ್ ಆಗಿ ಹೋಗ್ಯದ. ಆ ಪೆಟ್ರೋಲ್ ಟೋಟಲಿ ಇಲ್ಲ. ಕಾರಣ ಏನ್, ಜನ ಆತುರ್ ಮಾಡಿ ನಾ ಮುಂದೆ ತಾ ಮುಂದೆ ಅಂತ ಪೆಟ್ರೋಲ್ ಹಾಕೋತಾ ಇದ್ದಾರೆ, ಡೀಸೆಲ್ ಹಾಕೋತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಟೋಟಲಿ ಪೆಟ್ರೋಲ್ ಅನ್ನೋದನ್ನ ಸಂಪೂರ್ಣ ಖಾಲಿ ಆಗ್ಯದ. ಬೆಳಗ್ಗೆಯಿಂದಲೇ ಪೆಟ್ರೋಲ್ ಇಲ್ಲ. ನೋಡಬಹುದು ನೀವು, ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀವಿ. ಇದು ಒಂದು ಪೆಟ್ರೋಲ್ ಬಂಕ್ ಕತಿ ಇಲ್ಲ. ಜಿಲ್ಲೆಯ ಕೆಲವು ಕಡೆ ಈಗಾಗಲೇ ಪೆಟ್ರೋಲ್ ಬಂಕಿನಲ್ಲಿ ಏನದಂದ್ರೆ ಪೆಟ್ರೋಲೇ ಇಲ್ಲ, ನೋ ಸ್ಟಾಕ್ ಆಗ್ಯದ. ಕಾರಣ ಜನ ಏನದಂದ್ರೆ ತರಾತುರಿ ಮಾಡ್ತಾ ಇದಾರೆ, ಆತುರ್ ಮಾಡ್ತಾ ಇದಾರೆ. ಬೆಂಗಳೂರಲ್ಲಿ ರಾಮನವಮಿಗೂ ಗ್ಯಾಸ್ ಬರ. ನಮ್ಮ ಶ್ರೀರಾಮ ಸೇವಾ ಮಂಡಳಿಯಿಂದ ಇಡೀ ಕರ್ನಾಟಕ ದೇಶ ಪ್ರಜೆಗಳಿಗೆ ಹಾಗೂ ಭಾರತ ದೇಶ ಪ್ರಜೆಗಳಿಗೆ ರಾಮನವಮಿಯ ಪ್ರಯುಕ್ತ ಶುಭಾಶಯಗಳನ್ನು ಕೋರಲು ಇಚ್ಛೆ ಪಡ್ತೀವಿ. ಶ್ರೀರಾಮ್ ದೇವರು ಎಲ್ಲರಿಗೂ ಆಯುರ, ಆರೋಗ್ಯ, ಐಶ್ವರ್ಯ ಕೊಡಲಿ. ವಿಶೇಷವಾಗಿ ಇದನ್ನ ದಕ್ಷಿಣ ಅಯೋಧ್ಯೆ ಅಂತಾನೆ ನಾವು ಪರಿಗಣಿಸಿದ್ವಿ. ನೀವು ನೋಡಿರೋ ಪ್ರಕಾರ 63 ಅಡಿ ರಾಮಾಂಜನೇಯ ಸ್ಟ್ಯಾಚ್ಯೂ ಅತಿ ಅದ್ಭುತವಾಗಿ ವಿಶಾಲವಾಗಿ ನಿಂತಿದೆ, ಜನಕ್ಕೆ ದರ್ಶನ ಕೊಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ PNGಗೆ ಡಿಮ್ಯಾಂಡ್. ಸದ್ಯ ನಾನೀಗ ಹುಬ್ಬಳ್ಳಿಯ ಶಿರೂರ್ ಪಾರ್ಕ್ ಬಳಿ ಇರತಕ್ಕಂತ ಒಂದು ಹೋಟೆಲ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಗ್ಯಾಸ್ ಸಿಲಿಂಡರ್ ಗೃಹ ಬಳಕೆ ಇರಬಹುದು, ಅದೇ ರೀತಿ ವಾಣಿಜ್ಯ ಬಳಕೆಯ ಸಿಲಿಂಡರ್ನ ಅಭಾವದ ಕೊರತೆ ದಿನನಿತ್ಯ ಹೆಚ್ಚಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು PNG ಅಂದ್ರೆ ಪೈಪ್ಡ್ ಗ್ಯಾಸ್ ಲೈನ್ ಒಂದು ಈ ವ್ಯವಸ್ಥೆಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೋಟೆಲ್ಗಳಿಂದನೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಗೃಹ ಬಳಕೆ ಮಾಡತಕ್ಕಂಥ ಸಾರ್ವಜನಿಕರಿಂದ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಕೈಗಾರಿಕೋದ್ಯಮಿಗಳಿಂದನೂ ಕೂಡ ಈ ಒಂದು PNG ಗ್ಯಾಸ್ ಬಳಕೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಹೊಸ ರೂಲ್ಸ್.
ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಹೀಗಾಗಿ ಜನರು ಬಂಕ್ಗಳಿಗೆ ಟಾಂಗುಡಿಯುತ್ತಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚು ಖರೀದಿ ಮಾಡುತ್ತಿರುವುದರಿಂದ ಪೆಟ್ರೋಲ್ ಬಂಕ್ಗಳು ಖಾಲಿಯಾಗ್ತಿವೆ. ಹೀಗಾಗಿ ಬೆಂಗಳೂರಿನ ಬಂಕ್ಗಳಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆ. ಪಾತ್ರೆ, ಕ್ಯಾನ್, ಬಾಟಲಿ ತಂದ್ರೆ ಪೆಟ್ರೋಲ್ ಡೀಸೆಲ್ ನೀಡದಿರಲು ನಿರ್ಧರಿಸಿದ್ದಾರೆ. ದೃಶ್ಯ ಸಹ ನೋಡ್ತಿರ್ಬೋದು, ಗ್ರಾಹಕರಿಗೆ ಮನವಿ ಸಹ ಮಾಡಿದ್ದಾರೆ. ಯಾವುದೇ ರೀತಿಯ ಪಾತ್ರೆಗಳು, ಬಾಟಲ್ಗಳು ತೆಗೆದುಕೊಡುವಂತಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಂತದೇನಾದ್ರೂ ತೆಗೆದುಕೊಂಡು ಬಂದ್ರೆ ನಾವು ಪೆಟ್ರೋಲ್ ಡೀಸೆಲ್ ಹಾಕಲ್ಲ ಅಂತ ಈಗ ತಿಳಿಸಿದ್ದಾರೆ. ಹೀಗಾಗಿ ಎಲ್ಲಾ ಗ್ರಾಹಕರಿಗೆ ಒಂದ್ ಕಡೆ ಈ ಬಂಕ್ ಮಾಲೀಕರು, ಬೆಂಗಳೂರಿನ ಬಂಕ್ ಮಾಲೀಕರು ಮನವಿ ಸಹ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಪ್ಯಾನಿಕ್ ಆಗಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಸಹ ತುಂಬಾ ಪ್ರಾಬ್ಲಮ್ ಆಗಿದೆ. ಪಾತ್ರೆಗಳು ಮತ್ತೊಂದು ಕಡೆ ಬಾಟಲ್ಗಳು ತಂದು ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿಸ್ಕೊಂಡು ಬರ್ತಿದ್ರು. ಮಧ್ಯಪ್ರಾಚ್ಯ ಯುದ್ಧಕ್ಕಿಂತ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿಯೇ ದೊಡ್ಡ ತಲೆನೋವಾಗಿದೆ. ಒಂದ್ ವೇಳೆ ಯುದ್ಧ ನಿಲ್ಲಬಹುದು, ಆದರೆ ನಮ್ಮ ಜನರು ಸುಳ್ಳು ಸುದ್ದಿಗೆ ಕಿವಿ ಕೊಡುವುದನ್ನ ನಿಲ್ಲಿಸಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದ ಯುದ್ಧ ಕರ್ನಾಟಕಕ್ಕೆ ದೊಡ್ಡ ಹೊಡೆತವನ್ನೇ ಕೊಡ್ತಾ ಇದೆ. ಸಿಲಿಂಡರ್ಗಾಗಿ ಹಾಹಾಕಾರ ಮುಂದುವರೆದಿದೆ. ಪೆಟ್ರೋಲ್, ಡೀಸೆಲ್ ಸಿಗ್ತಿಲ್ಲ ಎನ್ನುವ ಸುಳ್ಳು ಸುದ್ದಿ ಜನರನ್ನ ಆತಂಕಕ್ಕೆ ದೂಡಿದೆ. ಬಂಕ್ಗಳಲ್ಲಿ ಹೊಸ ನಿಯಮಗಳನ್ನು ಜಾರಿ ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಇಲ್ಲಿ ಸಮಸ್ಯೆಗಳ ಆಗರ. ಪೆಟ್ರೋಲ್, ಡೀಸೆಲ್ ಸಿಲಿಂಡರ್ಗೆ ಹಾಹಾಕಾರ. ರಣರಂಗದಲ್ಲಿ ಇರಾನ್ ಶರಣಾಗ್ತಿಲ್ಲ. ಅಮೆರಿಕ, ಇಸ್ರೇಲ್ ಸಮರದಿಂದ ಹಿಂದೆ ಸರಿತಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಘನಘೋರ ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಕೊಲ್ಲಿ ಕದನದಿಂದ ಕರುನಾಡಲ್ಲಿ ಸಿಲಿಂಡರ್ ಸಂಕಷ್ಟ ತಪ್ಪುತ್ತಿಲ್ಲ. ಗದಗದಲ್ಲಿ ಮುಂದುವರೆದ ಸಿಲಿಂಡರ್ ಹಾಹಾಕಾರ. ಹಗಲು ರಾತ್ರಿ ಲೆಕ್ಕಿಸದೆ ಸಾಲುಗಟ್ಟಿ ನಿಂತ ಜನ. ಗದಗ ಜಿಲ್ಲೆಯ ನರಗುಂದದಲ್ಲಿ ಸಿಲಿಂಡರ್ಗಾಗಿ ಜನ ಪರದಾಡ್ತಿದ್ದಾರೆ. ಸುಡು ಬಿಸಿಲಲ್ಲಿ ಮಹಿಳೆಯರು, ಮಕ್ಕಳು ಕ್ಯೂ ನಿಂತಿದ್ದಾರೆ. 3 ತಿಂಗಳ ಹಿಂದೆ ಬುಕ್ ಮಾಡಿದ್ರು ಸಿಲಿಂಡರ್ ಸಿಕ್ಕಿಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಜನರು ಸಿಗ್ತೈತಿ ಇಲ್ಲೋ ಅಂತ ಹೇಳಿ ಮುಂಜಾನೆ ತೊಗೊಂಬಂದ್ ಪಾಳ ಹಚ್ಚಾರ. ನಮ್ದು ಎಷ್ಟು ದಿವಸ ಮನೆಗೆ ಹೋಗ್ತೈತಿ, ಹಳ್ಳಿಗೆ ಹೋಗ್ತೈತಿ. ಅಲ್ಲಿ ಇಲ್ಲಿ ಹೆಂಗ್ ಕೊಡ್ಬೇಕು ಹೇಳ್ರಿ, ಇದನ್ನ ಬಿಟ್ಟು ಹೆಂಗ್ ಹೋಗ್ಬೇಕು ಹೇಳ್ರಿ. ಮುಂದೆ ಬಿಡವಲ್ರಿ. ನಾನು ಮುಂದೆ ಬಿಟ್ಟು ಹೋಗ್ತೀನಿ. ಅವ್ರ ಹಳ್ಳಿಯವರು ಮತ್ತೆ ಲೋಕಲ್ದವ್ರು ಏನ್ ತೊಗೊಂಬಂದ್ರೆ ನಾ ಹೆಂಗ್ ಕೊಡ್ಲಿ. ಕಲಬುರಗಿಯಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನಭೋಜನ. ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಬಡಾವಣೆಯಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿ ಏನಿದೆ, ಈ ಒಂದು ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಜನರು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಏನು ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ಕ್ಯೂ ಅಲ್ಲಿ ನಿಂತಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ಸಾಕಷ್ಟು ಜನ ಮಹಿಳೆಯರು, ಪುರುಷರು ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ತೆಗೆದುಕೊಂಡು ಬಂದು ಈ ರೀತಿಯಾಗಿ ಸರತಿ ಸಾಲಿನಲ್ಲಿ ಕ್ಯೂ ಅಲ್ಲಿ ನಿಂತಿರುವಂತದ್ದು. ಆದ್ರೂ ಕೂಡ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನುವಂತ ನಂಬಿಕೆ ಜನರಿಗೆ ಇಲ್ಲದಂತಾಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಏನು ಕಳೆದ 4-5 ದಿನಗಳಿಂದಲೂ ಕೂಡ ಒಂದೇ ಒಂದು ಸಿಲಿಂಡರ್ ಪೂರೈಕೆ ಮಾಡಿಲ್ಲ ಗ್ಯಾಸ್ ಏಜೆನ್ಸಿ ಕಡೆಯಿಂದ ಅನ್ನುವಂತ ವಿಚಾರ ಕೂಡ ಇಲ್ಲಿರುವಂತಹ ಜನರು ಹೇಳ್ತಾ ಇರುವಂತದ್ದು. ಡೀಸೆಲ್ಗಾಗಿ ಎತ್ತಿನ ಗಾಡಿಯಲ್ಲಿ ಬಂದ ಜನ. ಕಲಬುರಗಿಯಲ್ಲಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿದೆ ಅಂದ್ರೆ ಡೀಸೆಲ್ಗಾಗಿ ಜನರು ಎತ್ತಿನ ಗಾಡಿಯಲ್ಲಿ ಬಂದಿದ್ದಾರೆ. ಆಳಂದ ತಾಲೂಕಿನ ತಡಕಲ್ ಗ್ರಾಮದಲ್ಲಿ ಡ್ರಮ್ಗಳಲ್ಲಿ ಡೀಸೆಲ್ ತುಂಬಿಸಿಕೊಳ್ತಿದ್ದಾರೆ. ಬೆಳಗಾವಿಯಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನಜಾತ್ರೆ. ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿರುವುದು. ಹಾಗಾಗಿ ಸಾಕಷ್ಟು ಜನ ಸರತಿ ಸಾಲಿಗೆ ಇಡೀ ದಿನ ಕೂಡ ಸರತಿ ಸಾಲಿನಲ್ಲಿತ್ತು ಇಲ್ಲಿ ಗ್ಯಾಸ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿರೋದು ಗಮನಿಸಬಹುದು. ಈಗಾಗಲೇ ಇಂಡಿಯನ್ ಗ್ಯಾಸ್ ಮುಂಭಾಗದಲ್ಲಿ ಸಾಕಷ್ಟು ಜನ ಕೂಡ ಕ್ಯೂ ನಲ್ಲಿ ನಿಂತಿದ್ದಾರೆ. ಇಡೀ ದಿನ ಕೂಡ ಇದೇ ರೀತಿಯಾದ ಸಮಸ್ಯೆ ಆಗ್ತದೆ. ಕಳೆದ 1 ವಾರಗಳಿಂದ ಕೂಡ ಇಂಥದೇ ಸಮಸ್ಯೆ ಆಗ್ತಿರೋದು. ಹಾಗಾಗಿ ಆದಷ್ಟು ಬೇಗ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂತಹ ಜನ ಕೂಡ ಒತ್ತಾಯವನ್ನ ಮಾಡ್ತಿರೋದು. ಬೀದರ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ನಾವು ಬೀದರ್ ನಗರದ ಬಸವೇಶ್ವರ ವೃತ್ತದ ಹೃದಯ ಭಾಗದಲ್ಲಿದ್ದಂತ ಆ ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ ನೋಡಬಹುದು ನೀವು. ಪೆಟ್ರೋಲ್ ಆಗೋಗ್ಯದ, ಆ ಪೆಟ್ರೋಲ್ ಟೋಟಲಿ ಇಲ್ಲ. ಕಾರಣ ಏನ್ ಜನ ಆತುರ್ ಮಾಡಿ ನಾ ಮುಂದೆ ತಾ ಮುಂದೆ ಅಂತ ಪೆಟ್ರೋಲ್ ಹಾಕೋತಾ ಇದ್ದಾರೆ, ಡೀಸೆಲ್ ಹಾಕೋತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಟೋಟಲಿ ಪೆಟ್ರೋಲ್ ಅನ್ನೋದನ್ನ ಸಂಪೂರ್ಣ ಖಾಲಿ ಆಗ್ಯದ. ಬೆಳಗ್ಗೆಯಿಂದಲೇ ಪೆಟ್ರೋಲ್ ಇಲ್ಲ. ನೋಡಬಹುದು ನೀವು, ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀವಿ. ಇದು ಒಂದು ಪೆಟ್ರೋಲ್ ಬಂಕ್ ಕತಿ ಇಲ್ಲ. ಜಿಲ್ಲೆಯ ಕೆಲವು ಕಡೆ ಈಗಾಗಲೇ ಪೆಟ್ರೋಲ್ ಬಂಕಿನಲ್ಲಿ ಏನದಂದ್ರೆ ಪೆಟ್ರೋಲೇ ಇಲ್ಲ, ನೋ ಸ್ಟಾಕ್ ಆಗ್ಯದ. ಕಾರಣ ಜನ ಏನದಂದ್ರ ತರಾತುರಿ ಮಾಡ್ತಾ ಇದಾರೆ, ಆತೂರು ಮಾಡ್ತಾ ಇದಾರೆ. ಬೆಂಗಳೂರಲ್ಲಿ ರಾಮನವಮಿಗೂ ಗ್ಯಾಸ್ ಬರ. ನಮ್ಮ ಶ್ರೀರಾಮ ಸೇವಾ ಮಂಡಳಿಯಿಂದ ಇಡೀ ಕರ್ನಾಟಕ ದೇಶ ಪ್ರಜೆಗಳಿಗೆ ಹಾಗೂ ಭಾರತ ದೇಶ ಪ್ರಜೆಗಳಿಗೆ ರಾಮನವಮಿಯ ಪ್ರಯುಕ್ತ ಶುಭಾಶಯಗಳನ್ನು ಕೋರಲು ಇಚ್ಛೆ ಪಡ್ತೀವಿ. ಶ್ರೀರಾಮ್ ದೇವರು ಎಲ್ಲರಿಗೂ ಆಯುರ, ಆರೋಗ್ಯ, ಐಶ್ವರ್ಯ ಕೊಡಲಿ. ವಿಶೇಷವಾಗಿ ಇದನ್ನ ದಕ್ಷಿಣ ಅಯೋಧ್ಯೆ ಅಂತಾನೆ ನಾವು ಪರಿಗಣಿಸಿದ್ವಿ. ನೀವು ನೋಡಿರೋ ಪ್ರಕಾರ 63 ಅಡಿ ರಾಮಾಂಜನೇಯ ಸ್ಟ್ಯಾಚ್ಯೂ ಅತಿ ಅದ್ಭುತವಾಗಿ ವಿಶಾಲವಾಗಿ ನಿಂತಿದೆ, ಜನಕ್ಕೆ ದರ್ಶನ ಕೊಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ PNGಗೆ ಡಿಮ್ಯಾಂಡ್. ಸದ್ಯ ನಾನೀಗ ಹುಬ್ಬಳ್ಳಿಯ
ಶಿರೂರ್ ಪಾರ್ಕ್ ಬಳಿ ಇರತಕ್ಕಂತ ಒಂದು ಹೋಟೆಲ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಗ್ಯಾಸ್ ಸಿಲಿಂಡರ್ ಗೃಹ ಬಳಕೆ ಇರಬಹುದು, ಅದೇ ರೀತಿ ವಾಣಿಜ್ಯ ಬಳಕೆಯ ಸಿಲಿಂಡರ್ನ ಅಭಾವದ ಕೊರತೆ ದಿನನಿತ್ಯ ಹೆಚ್ಚಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು PNG ಅಂದ್ರೆ ಪೈಪ್ಡ್ ಗ್ಯಾಸ್ ಲೈನ್ ಒಂದು ಈ ವ್ಯವಸ್ಥೆಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೋಟೆಲ್ಗಳಿಂದನೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಗೃಹ ಬಳಕೆ ಮಾಡತಕ್ಕಂಥ ಸಾರ್ವಜನಿಕರಿಂದ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಕೈಗಾರಿಕೋದ್ಯಮಿಗಳಿಂದನೂ ಕೂಡ ಈ ಒಂದು PNG ಗ್ಯಾಸ್ ಬಳಕೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಹೊಸ ರೂಲ್ಸ್. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಹೀಗಾಗಿ ಜನರು ಬಂಕ್ಗಳಿಗೆ ಟಾಂಗುಡಿ ಇಟ್ಟಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚು ಖರೀದಿ ಮಾಡುತ್ತಿರುವುದರಿಂದ ಪೆಟ್ರೋಲ್ ಬಂಕ್ಗಳು ಖಾಲಿಯಾಗ್ತಿವೆ. ಹೀಗಾಗಿ ಬೆಂಗಳೂರಿನ ಬಂಕ್ಗಳಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆ. ಪಾತ್ರೆ, ಕ್ಯಾನ್, ಬಾಟಲಿ ತಂದ್ರೆ ಪೆಟ್ರೋಲ್ ಡೀಸೆಲ್ ನೀಡದಿರಲು ನಿರ್ಧರಿಸಿದ್ದಾರೆ. ದೃಶ್ಯ ಸಹ ನೋಡ್ತಿರ್ಬೋದು, ಗ್ರಾಹಕರಿಗೆ ಮನವಿ ಸಹ ಮಾಡಿದ್ದಾರೆ. ಯಾವುದೇ ರೀತಿಯ ಪಾತ್ರೆಗಳು, ಬಾಟಲ್ಗಳು ತೆಗೆದುಕೊಡುವಂತಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಂತದೇನಾದ್ರೂ ತೆಗೆದುಕೊಂಡು ಬಂದ್ರೆ ನಾವು ಪೆಟ್ರೋಲ್ ಡೀಸೆಲ್ ಹಾಕಲ್ಲ ಅಂತ ಈಗ ತಿಳಿಸಿದ್ದಾರೆ. ಹೀಗಾಗಿ ಎಲ್ಲಾ ಗ್ರಾಹಕರಿಗೆ ಒಂದ್ ಕಡೆ ಈ ಬಂಕ್ ಮಾಲೀಕರು, ಬೆಂಗಳೂರಿನ ಬಂಕ್ ಮಾಲೀಕರು ಮನವಿ ಸಹ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಪ್ಯಾನಿಕ್ ಆಗಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಸಹ ತುಂಬಾ ಪ್ರಾಬ್ಲಮ್ ಆಗಿದೆ. ಪಾತ್ರೆಗಳು ಮತ್ತೊಂದು ಕಡೆ ಬಾಟಲ್ಗಳು ತಂದು ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿಸ್ಕೊಂಡು ಬರ್ತಿದ್ರು. ಮಧ್ಯಪ್ರಾಚ್ಯ ಯುದ್ಧಕ್ಕಿಂತ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿಯೇ ದೊಡ್ಡ ತಲೆನೋವಾಗಿದೆ. ಒಂದ್ ವೇಳೆ ಯುದ್ಧ ನಿಲ್ಲಬಹುದು, ಆದರೆ ನಮ್ಮ ಜನರು ಸುಳ್ಳು ಸುದ್ದಿಗೆ ಕಿವಿ ಕೊಡುವುದನ್ನ ನಿಲ್ಲಿಸಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.